ಇಸ್ರಾಯೇಲೇ, ಯೆಹೋವನನ್ನು ಮುಂಗಾದಿರು. ಯೆಹೋವನು ಕೃಪಾಸಂಪನ್ನನು, ಪೂರ್ಣ ವಿಮೋಚನೆಯು ಆತನಿಂದಲೇ ದೊರಕುವುದು. ಸೋಮವಾರ 6ನೇ ಮೇ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಅಪೋಸ್ತಲರ ಕೃತ್ಯಗಳು 9ನೇ ಅಧ್ಯಾಯದ 13ನೇ ವಚನ. ಅದಕ್ಕೆ ಅನನೀಯನು, ಕರ್ತನೇ, ಆ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೇವ ಜನರಿಗೆ ಎಷ್ಟೋ ಕೆಡಕನ್ನುಂಟು ಮಾಡಿದನೆಂದು ಅವನ ವಿಷಯವಾಗಿ ಅನೇಕರಿಂದ ಕೇಳಿದ್ದೇನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಆರಿಸಿಕೊಳ್ಳುವಂಥದ್ದು. ಈ ದಿನಕ್ಕೆ ನೇಮಕವಾದಂತಹ ಶೀರ್ಷಿಕೆ ದೇವರ ಆಯ್ಕೆ. ಕರ್ತನಲ್ಲಿ ಪ್ರಿಯರೇ, ಸೌಲನು ತಾನು ಯಹೂದ್ಯನಾಗಿರುವುದರಿಂದ ಯೇಸು ಕ್ರಿಸ್ತನು ಮೆಸ್ಸಿಯನೆಂಬುದಾಗಿ ಅವನು ಒಪ್ಪಿರಲಿಲ್ಲ, ಸ್ವೀಕರಿಸಿರಲಿಲ್ಲ. ಅದಕ್ಕೋಸ್ಕರವಾಗಿಯೇ ಕ್ರೈಸ್ತರನ್ನು ಹಿಂಸಿಸುವಂಥವನಾಗಿದ್ದನು. ಸ್ಟೆಫನನ ಆ ಒಂದು ಮರಣವನ್ನು ಸಾಕ್ಷಿಯಾಗಿ ನೋಡಿದಂಥವನು. ಕ್ರಿಸ್ತನನ್ನು ಹಿಂಬಾಲಿಸುವಂತ ಎಲ್ಲ ದೇವ ಜನರನ್ನು ಹಿಂಸಿಸಬೇಕೆಂಬುದಾಗಿ ಹೊರಟಿದ್ದನು. ಆ ಸಮಯದಲ್ಲಿ ಯೇಸು ಕ್ರಿಸ್ತನ ದರ್ಶನ ಆಗಿ 3 ದಿವಸಗಳ ಕಾಲ ಕುರುಡನಾಗಿದ್ದನು. ಆಗ ದೇವರು ಅನನೀಯನಿಗೆ ಆ ಮನುಷ್ಯನ ಬಳಿಗೆ ಹೋಗಿ ಅವನ ಕಣ್ಣುಗಳನ್ನು ತೆರೆ ಎಂಬುದಾಗಿ ಹೇಳಿದನು. ಆಗ ಅನನೀಯನು ಪೌಲನ ಬಗ್ಗೆ ತಿಳಿದಂಥವನಾಗಿ ಅವನು ಕ್ರಿಸ್ತನನ್ನು ನಂಬಿದಂಥವರನ್ನು ಹಿಂಸೆ ಮಾಡುವಂಥವನಲ್ಲ ಎಂಬುದಾಗಿ ದೇವರಿಗೆ ಹೇಳಲು, ದೇವರು ಅವನನ್ನು ನಾನೇ ಆರಿಸಿಕೊಂಡಿದ್ದೇನೆಂಬುದಾಗಿಯೂ ಯಹೂದ್ಯರೇತರ ಅಂದರೆ ಅನ್ಯ ಜನರಿಗೆ ವಾಕ್ಯ ಸಾರುವುದಕ್ಕೋಸ್ಕರವಾಗಿ ಆರಿಸಿಕೊಂಡಿದ್ದೇನೆಂಬುದಾಗಿ ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ದೇವರು ನಮ್ಮ ಭವಿಷ್ಯವನ್ನೂ ಕೂಡ ಬಲ್ಲಾತವನಾಗಿದ್ದಾನೆ. ನಡೆದಂಥ ಎಲ್ಲ ಸಂಗತಿಗಳು ಜನರಿಗೆ ತಿಳಿದಿರಬಹುದು, ಆದರೆ ಭವಿಷ್ಯದಲ್ಲಿ ಯಾರು ಎಂಥವರು ಏನು ಎಂಬಂಥದ್ದನ್ನು ಯಾರೂ ತಿಳಿಯುವುದಿಲ್ಲ. ದೇವರ ಹೊರತು ಇನ್ಯಾರಿಗೂ ಅದು ತಿಳಿದಿಲ್ಲ. ದೇವರು ಅನನೀಯನಿಗೆ ಹೇಳುವಾಗ ಅನನೀಯನು ವಿಧೇಯನಾಗಿ ದೇವರು ಹೇಳಿದಂಥ ಕಾರ್ಯವನ್ನು ಮಾಡಿದನು. ಕರ್ತನಲ್ಲಿ ಪ್ರಿಯರೇ, ದೇವರು ನಮ್ಮನ್ನು ನೋಡುವಾಗ ನಾವು ಹೇಗಿದ್ದೇವೆ, ಇಲ್ಲಿವರೆಗೂ ಹೇಗೆ ನಡೆದುಕೊಂಡಿದ್ದೇವೆ, ಮುಂದೇನಾಗುತ್ತೆ ಎಂಬುದಾಗಿ ಕೂಡ ಬಲ್ಲಾತವನಾಗಿದ್ದಾನೆ. ನಮ್ಮನ್ನು ದೇವರು ಆರಿಸಿಕೊಳ್ಳುವಾಗ ಯಥಾರ್ಥವಾಗಿ ನಮ್ರತೆಯಿಂದ ನಮ್ಮನ್ನು ನಾವು ಸಮರ್ಪಿಸಿಕೊಟ್ಟು ಆತನ ಕಾರ್ಯವನ್ನು ಯಥಾರ್ಥವಾಗಿ ಮಾಡೋಣ. ನಾವು ಅನೇಕ ಕಾರ್ಯ ಮಾಡುವಾಗ ಆ ವ್ಯಕ್ತಿಗಳು ದೇವರ ವಿರುದ್ಧವಾಗಿರಬಹುದು, ಅಥವಾ ವ್ಯಕ್ತಿಗಳು ಸರಿಯಾದಂಥ ರೀತಿಯಲ್ಲಿ ಇಲ್ಲದೇ ಇರಬಹುದು. ಆದರೆ ದೇವರು ನಮಗೆ ಕೊಡುವಂಥ ಜವಾಬ್ದಾರಿ ಯಥಾರ್ಥವಾಗಿ ಮಾಡೋಣ. ಕರ್ತನೇ, ದಯಾಮಯ ಸ್ವಾಮಿಯೇ, ನಿನ್ನ ಆಯ್ಕೆಗಳೇ ಶ್ರೇಷ್ಠವಾದುದು. ನಿನ್ನ ಕಾರ್ಯವನ್ನು ಮಾಡಲಿಕ್ಕೆ ನಮ್ಮನ್ನು ಬಲಗೊಳಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬಿಡಿದೆವು ತಂದೆಯೇ, ಆಮೆನ್.